ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೋತೃಗಳಿಗೆ ಗುರುಚರಿತ್ರೆಯ 43ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯೈ ನಮಃ, ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ. ಆಮೇಲೆ ಸಿದ್ಧರು, ಎಲೈ ನಾಮಧಾರಕನೇ, ಶ್ರೀ ಗುರುಗಳು ಸಾಯಂ ದೇವನನ್ನು ಕುರಿತು, ಎಲೈ ಸಾಯಂ ದೇವನೇ, ನೀನು ಅನಂತ ವ್ರತದ ಬಗ್ಗೆ ನನ್ನನ್ನು ಕೇಳಿದಿ. ಹಿಂದಕ್ಕೆ ಬಹುಮಂದಿ ಒಳ್ಳೆ ನಿಶ್ಚಲವಾದ ಮನಸ್ಸಿನಿಂದ ಭಕ್ತಿಯಿಂದ ಅನಂತನನ್ನು ಆರಾಧಿಸಿ ಸಿದ್ಧಿಯನ್ನು ಪಡೆದರು. ಕಾರಣ ಆ ಅನಂತ ವ್ರತದ ಮಹಿಮೆಯನ್ನು ಹೇಳುವೆನು ಕೇಳು. ಹಿಂದಕ್ಕೆ ಪಾಂಡುರಾಯನ ಮಗನಾದ ಧರ್ಮರಾಜನು ಅನಂತ ವ್ರತವನ್ನು ಮಾಡಿ ತೀವ್ರವಾಗಿ ರಾಜ್ಯವನ್ನು ಪಡೆದನು. ಇದು ಅಂತಹ ಉತ್ತಮವಾದ ವ್ರತವಿದೆ ಎಂದು ಹೇಳಿದರು. ಆಗ ಸ್ವಯಂ ದೇವನು ಕೈಮುಗಿದು, ಸ್ವಾಮಿ ಗುರುಗಳೇ, ಪೂರ್ವದಲ್ಲಿ ರಾಜನಾಗಿದ್ದ ಯುಧಿಷ್ಠಿರನು ಮತ್ತೊಮ್ಮೆ ರಾಜ್ಯವನ್ನೇಕೆ ಪಡೆದನು ಎಂದು ಕೇಳಿದರು. ಆಗ ಶ್ರೀ ಗುರುಗಳು, ಎಲೈ ಭಕ್ತನೇ, ಪೂರ್ವದಲ್ಲಿ ಪಾಂಡವರಿಗೆ ರಾಜ್ಯವಿತ್ತು. ಆದರೆ ಅವರ ದಾಯಾದಿಗಳಾದ ದುಷ್ಟ ಕೌರವರು ಪಟ ಮಾಡಿ ಜೂಜಿನಲ್ಲಿ ಅವರನ್ನು ಸೋಲಿಸಿ ಅವರ ರಾಜ್ಯವನ್ನು ಹರಣ ಮಾಡಿದರು. ಅದರಿಂದ ಅವರು ರಾಜ್ಯವನ್ನು ಬಿಟ್ಟು 12 ವರ್ಷಗಳವರೆಗೆ ವನವಾಸಕ್ಕೆ ಹೋಗಿ ಬಹಳ ಕಷ್ಟಪಡುತ್ತಿದ್ದರು. ಅದರಿಂದ ಅವರಿಗೆ ರಾಜ್ಯವಿಲ್ಲದಂತಾಗಿತ್ತು. ಆ ಘೋರವಾದ ಅರಣ್ಯದಲ್ಲಿ ಧರ್ಮರಾಯನು ತನ್ನ ಬಂಧುಗಳು ಹಾಗೂ ದ್ರೌಪದಿಯ ಸಹಿತ ಬಹಳ ಚಿಂತೆಯಿಂದ ಕಷ್ಟಪಡುತ್ತಾ ಶ್ರೀಹರಿಯನ್ನು ಧ್ಯಾನಿಸುತ್ತಿದ್ದನು. ಈ ಪ್ರಕಾರ ಪಾಂಡವರು ಸಮಸ್ತ ರಾಜ್ಯವನ್ನು ಬಿಟ್ಟು ಅರಣ್ಯದಲ್ಲಿದ್ದರೂ ಸಹ ದುಷ್ಟರಾದ ಕೌರವರು ಪಟದಿಂದ ಅವರಿಗೆ ಮೇಲಿಂದ ಮೇಲೆ ನಾನಾ ರೀತಿಯಿಂದ ವಿಘ್ನ ಮಾಡಿ ಕಷ್ಟಪಡಿಸುತ್ತಿದ್ದರು. ಒಮ್ಮೆ ಅವರ ಸತ್ವವನ್ನು ಹರಣ ಮಾಡಬೇಕೆಂದು ಮಧ್ಯರಾತ್ರಿಯಲ್ಲಿ 60,000 ಶಿಷ್ಯರು ಸಹಿತ ದೂರ್ವಾಸರನ್ನು ಅನ್ನವನ್ನು ಬೇಡಿರೆಂದು ಹೇಳಿ ಕಳಿಸಿದರು. ಪಾಂಡವರು ಶ್ರೀಹರಿಯ ಭಕ್ತರಾದ್ದರಿಂದ ಅವನು ಅವರನ್ನು ಸದಾ ರಕ್ಷಿಸುತ್ತಿದ್ದನು. ಆ ಪಾಂಡವರು ವಿರಕ್ತರಾಗಿ ಆ ವನದಲ್ಲಿಯೇ ಇದ್ದು ನಾನಾ ವ್ರತಗಳನ್ನು ನಾನಾ ತೀರ್ಥಯಾತ್ರೆಗಳನ್ನು ಮಾಡಿ ಬಹಳ ಕಷ್ಟಪಡುತ್ತಿದ್ದರು. ಭಕ್ತವತ್ಸರನಾದ ಶ್ರೀಕೃಷ್ಣನು ಅವರ ಕಷ್ಟವನ್ನು ತಿಳಿದ ಕೂಡಲೇ ಒಂದು ದಿವಸ ಅವರ ಬಳಿಗೆ ಬಂದನು. ಅವನು ಬರುವುದನ್ನು ನೋಡಿ ಧರ್ಮರಾಯನು ಲೋಕಾಂಗಣ ಹಾಕುತ್ತಾ ಅವನ ಎದುರಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ತನ್ನ ಚಂಡಿಕೆಯಿಂದ ಆ ಶ್ರೀಕೃಷ್ಣನ ಪಾದಧೂಳಿಯನ್ನು ಜಾಡಿಸಿ ಅವನ ಕೈ ಹಿಡಿದು ತಮ್ಮ ಪರ್ಣಕುಟೀರದಲ್ಲಿ ಕರೆದುಕೊಂಡು ಹೋಗಿ ಯೋಗ್ಯವಾದ ಆಸನದಲ್ಲಿ ಕೂರಿಸಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ವಿನಯದಿಂದಲೂ ಷೋಡಶೋಪಚಾರ ಪೂಜೆ ಮಾಡಿ ಗಂಧಾಕ್ಷತೆಗಳನ್ನು ಹಚ್ಚಿ ಆ ಅಡವಿಯಲ್ಲಿ ಬೆಳೆಯುವ ನಾನಾ ತರದ ಹೂವಿನ ಮಾಲೆಗಳನ್ನು ಹಾಕಿ ಭಕ್ತಿಯಿಂದ ಪೂಜಿಸಿದನು. ಆಮೇಲೆ ವಿನಯದಿಂದ ಕೈಮುಗಿದು ನಿಂತು, ಜಯ ಜಯ ಹೃಷಿಕೇಶನೇ, ಜಯ ಭಕ್ತವತ್ಸಲನೇ, ಜಯ ಕೃಷ್ಣನಾಥನೇ, ಜಯ ಜಯ ಅನಂತನೇ, ನಾರಾಯಣನೇ, ಭವತಾರಕನೇ, ಕೃಪಾಳುವೆ, ಲಕ್ಷ್ಮೀರಮಣನೇ, ಕ್ಷೀರಸಾಗರವಾಸಿಯೇ, ವಾಸುದೇವನೇ, ಪರಮಾತ್ಮನೇ, ಪರಂಜ್ಯೋತಿಯೇ, ಸೃಷ್ಟಿ ಸ್ಥಿತಿ ಲಯಕರ್ತನೆ, ತ್ರಿಮೂರ್ತಿ ಅವತಾರನೆ, ವಿಶ್ವರಕ್ಷಣೆ, ವಿಶ್ವಾಧಾರನೆ, ಅಣು ರೇಣು ತೃಣಕಾಷ್ಟಗಳಲ್ಲಿ ಪರಿಪೂರ್ಣನಾದವನೇ, ತ್ರಿಗುಣಾತ್ಮಕ ಹೃಷಿಕೇಶನೇ, ರಜೋಗುಣದಿಂದ ಕೂಡಿಕೊಂಡು ಸೃಷ್ಟಿಯನ್ನು ರಚಿಸುವಂಥವನೇ, ನಿನಗೆ ನಮಸ್ಕಾರವು. ದುಷ್ಟ ನಿಗ್ರಹ ಶಿಷ್ಟ ರಕ್ಷಣ ಮಾಡುವುದಕ್ಕೆ ನೀನೇ ಸಮರ್ಥನೆಂದು ವೇದಗಳು ಪುರಾಣಗಳು ನಿನ್ನನ್ನು ನಾನಾ ರೀತಿಯಿಂದ ಪ್ರಸಿದ್ಧವಾಗಿ ಹೊಗಳುತ್ತವೆ. ದೇವ, ನೀನು ಭೂಭಾರವನ್ನು ಹರಣ ಮಾಡಲಿಕ್ಕೆ ಅವತರಿಸಿರುತ್ತಿ. ನಾನು ನಿನಗೆ ಭಾರವಾಗಿದ್ದರೆ ನನ್ನನ್ನೇಕೆ ಜೀವದಿಂದ ಇಟ್ಟಿರುವಿ? ನೀನು ಪಾಂಡವರೇ ನನ್ನ ಪಂಚ ಪ್ರಾಣವೆಂದು ಜಗತ್ತಿನಲ್ಲಿ ಹೇಳಿಕೊಳ್ಳುತ್ತಾ ನಮ್ಮನ್ನು ಅರಣ್ಯಕ್ಕೆ ಕಳಿಸಿ ನಾನಾ ರೀತಿಯಿಂದ ಯಾಕೆ ಕಷ್ಟಪಡಿಸುತ್ತಿರುವೆ? ದೇವ, ನಿನ್ನ ಕೃಪೆಯನ್ನು ಸಂಪಾದಿಸುವವರನ್ನು ನೀನು ರಕ್ಷಿಸುತ್ತಿ. ಹೀಗಿದ್ದು ನಮ್ಮನ್ನು ಉಪೇಕ್ಷಿಸಿ ಹೀಗೆ ಅರಣ್ಯದಲ್ಲೇಕೆ ಇಟ್ಟಿರುವೆ? ಎಲೈ ಹೃಷಿಕೇಶನೇ, ನಾವು ನಿನ್ನ ಹೊರತು ಮತ್ತೆ ಯಾರ ಮುಂದೆ ನಮ್ಮ ದುಃಖವನ್ನು ಹೇಳಿಕೊಳ್ಳಬೇಕು? ಒಂದು ವೇಳೆ ನೀನು ನಮ್ಮನ್ನು ಉಪೇಕ್ಷಿಸಿದರೆ ನಾವು ಜೀವದಿಂದ ಇರುವುದಾದರೂ ಹೇಗೆ ಎಂದನು. ಅಷ್ಟರಲ್ಲಿ ಭೀಮಸೇನನು ಬಂದು ಕೃಷ್ಣನ ಚರಣಗಳನ್ನು ಹಿಡಿದು ವಂದಿಸಿ, ದೇವ, ನೀನು ನಮ್ಮನ್ನು ಉಪೇಕ್ಷಿಸುವ ಕಾರಣವೇನೆಂಬುದನ್ನು ಕೃಪೆ ಮಾಡಿ ನಮಗೆ ಹೇಳು.
ನಾವು ನಿನ್ನ ಹೊರತಾಗಿರುವೆವೆ. ನೀನು ನಮ್ಮ ರಕ್ಷಕನಿರಲು ನಮಗೆ ಇಷ್ಟು ಕಷ್ಟವೇಕೆ ಹೇಳು ಎಂದನು. ಆಮೇಲೆ ಧನಂಜಯನು ಬಂದು ಶ್ರೀಕೃಷ್ಣನ ಚರಣಗಳಿಗೆ ವಂದಿಸಿ ಕರುಣಾವಚನದಿಂದ, ಹೇ ಕೃಪಾಳುವೆ, ಹೇ ಮುರಾರಿಯೇ ಎಂದು ವಿನಯದಿಂದ, ದೇವ, ನಾವು ನಿನ್ನ ಕೃಪಾದೃಷ್ಟಿಯೊಳಗಿದ್ದರೂ ನಮಗೆ ಅರಣ್ಯವಾಸವಾಗಿ ನಮಗೆ ಅತಿಶಯ ಕಷ್ಟಗಳೊದಗಿ ಬಹಳ ತ್ರಾಸವಾಗಿದೆ. ಎಲೈ ನಾರಾಯಣನೇ, ಈಗ ನೀನು ನಮ್ಮ ಕಷ್ಟವನ್ನು ಪರಿಹರಿಸಿ ಪಂಚ ಪಾಂಡವರು ನಿನ್ನ ಪಂಚ ಪ್ರಾಣವೆಂಬ ಬಿರುದನ್ನು ನೀನು ಕಾಯ್ದುಕೊಂಡು ನಮ್ಮನ್ನು ತೀವ್ರವಾಗಿ ರಕ್ಷಿಸು ಎಂದನು. ಆಮೇಲೆ ಮಾತ್ರಿದೇವಿ ಮಕ್ಕಳಾದ ನಕುಲ ಸಹದೇವರು ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡಿದರು. ಆ ಕೂಡಲೇ ದ್ರೌಪದಿಯು ಬಂದು ಕೃಷ್ಣನ ಪಾದಗಳಿಗೆ ನಮಸ್ಕರಿಸಿ, ದೇವ, ನೀನು ನಮ್ಮ ರಕ್ಷಕನು. ಹೀಗಿದ್ದು ನಾವು ಘೋರಾರಣ್ಯದಲ್ಲಿದ್ದು ಕಷ್ಟಪಡುತ್ತೇವೆ. ನಮ್ಮ ದಾಯಾದಿಗಳು ಮಾತ್ರ ನಮ್ಮ ಮೇಲೆ ವೈರತ್ವವನ್ನು ಮಾಡುತ್ತಾ ಸುಖದಿಂದ ರಾಜ್ಯವಾಳುವರು. ಅದರಿಂದ ನಮಗೇನು ಉಪಯೋಗವಿದೆ ಹೇಳು. ನಿನ್ನಂಥ ಛತ್ರವು ನಮ್ಮ ಮೇಲಿರಲಿಕ್ಕೆ ನಮಗೆ ಇಷ್ಟು ಅಪರಿಮಿತ ಕಷ್ಟಗಳಾಗಬೇಕೆ? ದೇವ, ಈಗ ಇಷ್ಟು ಕಷ್ಟಪಟ್ಟದ್ದೇ ಸಾಕು. ಹೃಷಿಕೇಶನೇ, ಇನ್ನು ನಮಗೆ ಯಾವ ರೀತಿಯಿಂದ ಸ್ವಸ್ಥ ಚಿತ್ತವಾಗುತ್ತದೆಯೋ ಹಾಗೂ ತೀವ್ರವಾಗಿ ರಾಜ್ಯ ಪ್ರಾಪ್ತಿಯಾಗುತ್ತದೆಯೋ ಅಂತಹ ಉಪಾಯವನ್ನು ನಮಗೆ ಹೇಳು ಎಂದರು. ದ್ರೌಪದಿಯು ಈ ಪ್ರಕಾರವಾಗಿ ದೀನವಾಣಿಯಿಂದ ಪ್ರಾರ್ಥಿಸಿದ ಕೂಡಲೇ ಕೃಷ್ಣನ ಮನಸ್ಸಿನಲ್ಲಿ ಕೃಪೆಯು ಉತ್ಪನ್ನವಾಯಿತು. ಆಮೇಲೆ ಆ ಕೃಷ್ಣನು ಧರ್ಮರಾಜನನ್ನು ಕುರಿತು, ಎಲೈ ಪಾಂಡುಸುತನಾದ ಧರ್ಮರಾಯನೇ, ಕೇಳು. ಯಾವ ದೇವರು ನಿಮಗೆ ಕೂಡಲೇ ಪ್ರಸನ್ನನಾಗಿ ರಾಜ್ಯಪ್ರಾಪ್ತಿಯನ್ನು ಮಾಡಿಕೊಡುವನೋ ಅಂತಹ ಒಂದು ವ್ರತವನ್ನು ನಿಮಗೆ ಹೇಳುತ್ತೇನೆ. ವ್ರತಗಳಲ್ಲಿ ಅತ್ಯುತ್ತಮವಾದ ಅನಂತ ವ್ರತ ಎಂಬುದು ಪ್ರಖ್ಯಾತವಾಗಿರುತ್ತದೆ. ಅದನ್ನು ನೀನು ತೀವ್ರವಾಗಿ ಮಾಡು. ಅದರಿಂದ ನಿಮಗೆ ತೀವ್ರ ರಾಜ್ಯ ಪ್ರಾಪ್ತಿಯಾಗುವುದು. ಈಗ ನಿಮಗೆ ಅನಂತ ವ್ರತವೆಂದರೆ ಏನೆಂಬುದನ್ನು ಹೇಳುವೆನು ಕೇಳು. ಅನಂತನೆಂಬ ಹೆಸರು ನನಗೆ ಇದೆ. ನಾನೇ ಅನಂತನು. ನಾನು ಸರ್ವ ಸ್ಥಳಗಳಲ್ಲಿಯೂ ವಾಸವಾಗಿರುವೆನು. ಅಂದರೆ ಕಲಾ, ಕಾಷ್ಟ, ಮುಹೂರ್ತ, ದಿನ, ರಾತ್ರಿ, ಶರೀರ, ಪಕ್ಷ, ಮಾಸ, ವರುಷ, ಯುಗ, ಕಲ್ಪ ಮೊದಲಾದವುಗಳೆಲ್ಲವೂ ನಾನೇ ಆಗಿದ್ದೇನೆ. ಎಲೈ ಧರ್ಮರಾಜನೇ, ನಾರಾಯಣನಾದ ನಾನು ದುಷ್ಟ ದಾನವರನ್ನು ಕೊಂದು ಭೂಭಾರವನ್ನು ಹರಣ ಮಾಡುವುದರ ದೆಸೆಯಿಂದ ವಸುದೇವನ ಕುಲದಲ್ಲಿ ಅವತರಿಸಿರುವೆನು. ನಾನೇ ಅನಂತನೆಂದು ತಿಳಿ. ಮನಸ್ಸಿನಲ್ಲಿ ಏನು ಸಂಶಯ ಹಿಡಿಯಬೇಡ. ನಾನೇ ಎಲ್ಲ ಕಡೆಗೆ ಬ್ರಹ್ಮ, ವಿಷ್ಣು, ಮಹೇಶ್ವರರೆಂದು ತ್ರೈಮೂರ್ತಿಗಳಾಗಿ ಅವತರಿಸಿರುವೆನು. ಸೂರ್ಯ ಚಂದ್ರರು, ಚತುರ್ದಶ ಭುವನಗಳು, ವಸುಗಳು, ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಸಪ್ತ ಸಮುದ್ರ, ಸಪ್ತ ಋಷಿ, ಸಪ್ತ ಪರ್ವತಗಳು, ಎಲ್ಲ ವೃಕ್ಷಗಳು, ಆಕಾಶವು, ನಕ್ಷತ್ರಗಳು, ದಶ ದಿಕ್ಕುಗಳು, ಈ ಭೂಮಿಯು, ಸಪ್ತ ಪಾತಾಳಗಳು, ಭೂರ್ಭುವಾದಿ ಸಕಲ ಲೋಕಗಳು, ಅಣು ರೇಣು ತೃಣ ಕಾಷ್ಟಗಳೆಲ್ಲವೂ ವಿಶ್ವಾತ್ಮನಾದ ನಾನೇ ಆಗಿದ್ದೇನೆ. ಎಲೈ ಧರ್ಮರಾಜನೇ, ನೀನು ಮನಸ್ಸಿನಲ್ಲಿ ಸ್ವಲ್ಪವಾದರೂ ಸಂಶಯವನ್ನು ಮಾಡದೆ ನಿಶ್ಚಯವಾಗಿ ನಾನೇ ಅನಂತನೆಂದು ತಿಳಿದು ವಿಧಿಪೂರ್ವಕವಾಗಿ ಪೂಜೆಯನ್ನು ಮಾಡು. ನಿನಗೆ ಈ ವ್ರತವು ಉತ್ತಮವಾಗಿರುತ್ತದೆ ಎಂದು ಹೇಳಿದನು. ಶ್ರೀಕೃಷ್ಣನ ಮಾತನ್ನು ಕೇಳಿ ಧರ್ಮರಾಯನು ವಿನಯದಿಂದ ಕೈಮುಗಿದು, ಸ್ವಾಮಿ, ನಾರಾಯಣನಾದ ಕೃಷ್ಣನೇ, ಆ ವ್ರತವನ್ನು ಮಾಡುವ ವಿಧಾನವು ಹೇಗೆ? ಅದಕ್ಕೆ ಯಾವ ದಾನವನ್ನು ಕೊಡಬೇಕು? ಪೂಜೆಯನ್ನು ಹೇಗೆ ಮಾಡಬೇಕು? ಆ ವ್ರತವನ್ನು ಯಾವ ದಿವಸ ಮಾಡಬೇಕು? ಪೂರ್ವದಲ್ಲಿ ಆ ವ್ರತವನ್ನು ಯಾರು ಯಾರು ಮಾಡಿದರು? ಅವರಿಗೆ ಏನು ಫಲವಾಯಿತು ಎಂಬುದನ್ನು ತೀವ್ರವಾಗಿ ವಿಸ್ತಾರವಾಗಿ ಹೇಳಬೇಕು ಎಂದು ಪ್ರಾರ್ಥಿಸಿದನು. ಆಗ ಶ್ರೀಕೃಷ್ಣನು, ಎಲೈ ಧರ್ಮರಾಯ, ನೀನು ನನಗೆ ಈ ವ್ರತದ ಸಂಬಂಧವಾಗಿ ಕೇಳುತ್ತಿರುವೆ. ಹೇಳುವೆನು ಕೇಳು. ಭಾದ್ರಪದ ಮಾಸ ಶುಕ್ಲ ಪಕ್ಷದಲ್ಲಿ ಚತುರ್ದಶಿಯು ಬರುತ್ತದೆಯಷ್ಟೇ. ಆ ದಿವಸ ಅನಂತನನ್ನು ಆರಾಧಿಸಿದರೆ ನೀನು ತೀವ್ರವಾಗಿ ರಾಜ್ಯವನ್ನು ಸಂಪಾದಿಸುವೆ. ಮತ್ತು ನೀನು ನನಗೆ ಪೂರ್ವದಲ್ಲಿ ಈ ವ್ರತವನ್ನು ಯಾರು ಮಾಡಿದರೆಂದು ಕೇಳುತ್ತಿರುವೆ. ಅದನ್ನು ಹೇಳುತ್ತೇನೆ, ಏಕಚಿತ್ತದಿಂದ ಕೇಳು. ಪೂರ್ವದ ಕೃತಯುಗದಲ್ಲಿ ವಸಿಷ್ಠ ಗೋತ್ರದಲ್ಲಿ ಉತ್ಪನ್ನವಾದ ಸುಮಂತು ಎಂಬ ಒಬ್ಬ ಬ್ರಾಹ್ಮಣನಿದ್ದನು. ಭೃಗುವಿನ ಮಗಳಾದ ದೀಕ್ಷಾ ಎಂಬುವಳು ಅವನ ಪತ್ನಿಯಾಗಿದ್ದು, ಅವಳು ಪತಿವ್ರತೆಯು ಔದಾರ್ಯವಂತಳು ಆಗಿದ್ದಳು. ಆಕೆಗೆ ಶೀಲಾ ಎಂಬ ಒಬ್ಬ ಸುಂದರ ಕನ್ಯೆಯು ಜನಿಸಿದ್ದಳು. ಆ ಶೀಲೆಯು ಬೆಳೆಯುತ್ತಾ ದೊಡ್ಡವಳಾಗಿ ತಂದೆಯ ಮನೆಯಲ್ಲಿದ್ದು ನಿತ್ಯ ಸದಾಚಾರದಿಂದ ನಡೆಯುತ್ತಾ ದೇವ ಬ್ರಾಹ್ಮಣರಲ್ಲಿ ಭಕ್ತಿಯನ್ನಿಟ್ಟು ತಾನು ವಿಚಿತ್ರವಾದ ಸರ್ವ ಮಂಗಳ ದ್ರವ್ಯಗಳಿಂದ ಅಲಂಕೃತಳಾಗಿರುತ್ತಿದ್ದಳು.
ಇದಲ್ಲದೆ ನಿತ್ಯ ಮನೆಯನ್ನು ಸಾರಿಸಿ ಬಾಗಿಲುಗಳಿಗೆ ನಾನಾ ತರದ ಪತ್ರಗಳಿಂದ ತೋರಣವನ್ನು ಕಟ್ಟಿ 5 ಬಣ್ಣದ ಪುಡಿಗಳಿಂದ ಸ್ವಸ್ತಿಕಾದಿ ಶಂಖ ಚಕ್ರ ಗದಾ ಪದ್ಮ ಮೊದಲಾದ ನಾನಾ ತರದ ರಂಗೋಲಿಯನ್ನು ಹಾಕಿ ಮನೆಯನ್ನು ಬಹುರೀತಿಯಿಂದ ಶೋಭಿಸುವಂತೆ ಮಾಡಿ ತಂದೆಯ ದೇವ ಪೂಜೆಗೆ ಎಲ್ಲ ಉಪಕರಣಗಳನ್ನು ಒದಗಿಸಿಕೊಟ್ಟು ನಿತ್ಯ ತ್ರಿಕರಣ ಪೂರ್ವಕವಾಗಿ ದೇವರಿಗೆ ನಮಸ್ಕರಿಸುತ್ತಾ ಮನದಲ್ಲಿ ಆನಂದ ಪಡುತ್ತಾ ಇರುತ್ತಿದ್ದಳು. ಹೀಗೆ ನಡೆದಿರಲು ಒಂದು ದಿವಸ ದೈವವಶಾತ್ ಒಂದು ವಿಚಿತ್ರ ಸಂಗತಿ ನಡೆಯಿತು. ಆ ಸುಮಂತನ ಪತ್ನಿಯಾದ ದೀಕ್ಷಾ ಎಂಬುವಳು ಶೀಲಾಳ ತಾಯಿಯು ಮರಣವನ್ನು ಹೊಂದಿದಳು. ಹೆಂಡತಿಯು ಸತ್ತು ಹೋದದ್ದರಿಂದ ಆ ಸುಮಂತುವಿನ ಎಲ್ಲ ಕರ್ಮಗಳು ನಿಂತು ಹೋದವು. ಆದ್ದರಿಂದ ಅವನು ಮತ್ತೊಂದು ಲಗ್ನ ಮಾಡಿಕೊಳ್ಳಬೇಕೆಂದು ನಿಶ್ಚಯಿಸಿ ಬೇರೆ ಒಬ್ಬ ಸ್ತ್ರೀಯನ್ನು ಲಗ್ನ ಮಾಡಿಕೊಂಡನು. ಆಕೆಯ ಹೆಸರು ಕರ್ಕಶಿ ಎಂಬುದಾಗಿತ್ತು ಮತ್ತು ಆಚರಣೆಯಲ್ಲಿ ಬಹಳ ದುಶ್ಶೀಲ ಅಂದರೆ ಕೆಟ್ಟ ಸ್ವಭಾವದವಳಾಗಿದ್ದು ತನ್ನ ಗಂಡನ ಮತ್ತು ಮಲಮಗಳಾದ ಶೀಲೆಯ ಸಂಗಡ ಜಗಳವಾಡುತ್ತಿದ್ದಳು. ಮುಂದೆ ಸ್ವಲ್ಪ ದಿವಸಗಳಲ್ಲಿ ಆ ಕನ್ಯೆಯಾದ ಶೀಲೆಯು ಲಗ್ನಕ್ಕೆ ಯೋಗ್ಯಳಾದಳು. ಆಗ ಸುಮಂತ ಬ್ರಾಹ್ಮಣನು ಈಕೆಗೆ ಒಬ್ಬ ವರನು ಸಿಕ್ಕರೆ ಕನ್ಯಾದಾನ ಮಾಡಿಕೊಡಬೇಕು ಎಂದು ಮೇಲಿಂದ ಮೇಲೆ ಚಿಂತಿಸುತ್ತಿದ್ದನು. ಹೀಗೆ ಚಿಂತಿಸುತ್ತಿರಲು ಒಂದು ದಿವಸ ಕೌಂಡಿನ್ಯನೆಂಬ ಋಷಿಯು ಅಲ್ಲಿಗೆ ಬರಲು ಕನ್ಯೆಯನ್ನು ಲಗ್ನದ ಬಗ್ಗೆ ವಿಚಾರಿಸಿದನು. ಅದಕ್ಕೆ ಸುಮಂತ ಬ್ರಾಹ್ಮಣನು ಒಪ್ಪಿಕೊಂಡನು. ಆಮೇಲೆ ಆ ಕೌಂಡಿನ್ಯನಿಗೆ ಆ ಶೀಲೆಯನ್ನು ಕನ್ಯಾದಾನ ಮಾಡಿಕೊಟ್ಟು ವಿಧಿ ಪ್ರಕಾರ ಲಗ್ನವನ್ನು ಮಾಡಿದನು. ಕೌಂಡಿನ್ಯನು ಹೆಂಡತಿಯೊಡನೆ ಆಷಾಢ ಶ್ರಾವಣ ಈ 2 ಮಾಸಗಳಾಗುವ ತನಕ ಮಾವನ ಮನೆಯಲ್ಲಿಯೇ ಇದ್ದನು. ಆ ಸುಮಂತನ ಎರಡನೇ ಹೆಂಡತಿಯಾದ ಆ ಕರ್ಕಶಿಯು ಮಲಮಗಳಾದ ಶೀಲೆಯ ಮೇಲೆ ನಿತ್ಯ ವೈರತ್ವವನ್ನು ಮಾಡುತ್ತಿದ್ದಳು. ಇದನ್ನು ಮಾವನಾದ ಸುಮಂತನಿಗೆ ಕೌಂಡಿನ್ಯನು ಎಲ್ಲ ಸಂಗತಿಯನ್ನು ಹೇಳಿ, ನಾನು ನನ್ನ ಹೆಂಡತಿಯೊಡನೆ ಬೇರೆ ಸ್ಥಳದಲ್ಲಿ ಯಾವುದಾದರೊಂದು ಆಶ್ರಮಕ್ಕೆ ಹೋಗುವೆನು ಎಂದು ಹೇಳಿದನು. ಆ ಮಾತು ಕೇಳಿ ಸುಮಂತು ಬ್ರಾಹ್ಮಣನು ಬಹಳ ದುಃಖವನ್ನು ಹೊಂದಿದವನಾಗಿ, ಈ ಕರ್ಕಶಿಯು ನನ್ನ ಹೆಂಡತಿಯಲ್ಲ, ವೈರಿಯು. ಈಕೆಯ ಕೈಯಲ್ಲಿ ಉರಿಯಲಾರದೆ ನನ್ನ ಮುದ್ದು ಮಗಳು ಇನ್ನು ದೂರ ಹೋಗುತ್ತಾಳಲ್ಲ, ಏನು ಮಾಡಲಿ, ನಾನು ಎಂತಹ ಪಾಪಿಣಿಯನ್ನು ಲಗ್ನ ಮಾಡಿಕೊಂಡೆನಲ್ಲ ಎನ್ನುತ್ತಾ, ಮತ್ತು ಶಾಂತಳಾದ ಹಾಗೂ ಸದಾಚಾರಿಯಾದ ಹೆಂಡತಿಯು ಇಲ್ಲದಂಥವರ ಮನೆಯು ಅರಣ್ಯದಂತೆಯೇ ಸರಿ. ಸ್ವಾಮಿ, ತ್ರಿಪುರಾರಿಯಾದ ಶ್ರೀ ಶಂಕರನೇ, ನಾನು ಸಂಸಾರ ಸಾಗರದಲ್ಲಿ ಮುಳುಗಿರುವೆನು. ಅದರಿಂದ ನನ್ನ ನಿತ್ಯ ಕರ್ಮ ಹಾಗೂ ತಪಸ್ಸುಗಳು ನಡೆಯದಂತಾದವು. ಈ ಕರ್ಕಶಿಗೆ ಹಿತವನ್ನು ಹೇಳಿದರೆ ಕೇಳುವುದಿಲ್ಲ. ಮಗಳು ಅಳಿಯನು ಮನೆಯಲ್ಲಿದ್ದರೆ ನನಗೆ ಬಹಳ ಸಂತೋಷವು. ನಿತ್ಯ ಅಳಿಯನ ದರ್ಶನವಾಗುತ್ತದೆ. ಈಗ ಏನು ಮಾಡಲಿ ಎಂದು ಸುಮಂತು ಬ್ರಾಹ್ಮಣನು ಚಿಂತಿಸುತ್ತಿದ್ದನು. ಅದನ್ನು ಕಂಡು ಕೌಂಡಿನ್ಯನು ಅವನಿಗೆ ಸಮರ್ಪಕವಾಗುವಂತೆ ಹೇಳುತ್ತಾನೆ. ಏನೆಂದರೆ, ಮಾವನವರೇ, ಕೇಳಿರಿ, ನೀವು ಏನು ಚಿಂತೆ ಮಾಡಬೇಡಿರಿ. ಒಂದೇ ಮನೆಯಲ್ಲಿ 2 ತಪಸ್ವಿಗಳು ಇರಬಾರದು. ಅದರಿಂದ ಧರ್ಮವು ಕೆಡುವುದು. ನಾವು ಬೇರೆ ಸ್ಥಳಕ್ಕೆ ಹೋಗಿ ನಿಮ್ಮ ಆಶ್ರಮಕ್ಕೆ ಸಮೀಪವಾಗಿಯೇ ಒಂದು ಆಶ್ರಮವನ್ನು ಮಾಡಿಕೊಂಡು ಅನುಷ್ಠಾನ ಸಹಿತ ತಪಸ್ಸು ಮಾಡುತ್ತಿದ್ದು ಮೇಲಿಂದ ಮೇಲೆ ನಿಮ್ಮ ದರ್ಶನಕ್ಕೆ ಬರುವೆನು ಎಂದು ಹೇಳಿದನು. ಆಗ ಆ ಸುಮಂತು ಬ್ರಾಹ್ಮಣನು, ಕೌಂಡಿನ್ಯ ಮುನಿಯೇ, ಕೇಳು, ನೀವು ಇನ್ನೂ 12 ದಿವಸ ನಮ್ಮಲ್ಲಿ ಇದ್ದು ಸರ್ವಸಿದ್ಧಿ ತ್ರಯೋದಶಿ ದಿವಸ ಅಂದರೆ ಭಾದ್ರಪದ ಶುಕ್ಲ ತ್ರಯೋದಶಿಯ ದಿವಸ ಹೊರಡಿರಿ ಎಂದು ಹೇಳಿದನು. ಮಾವನ ವಿನಂತಿಯಂತೆ ಕೌಂಡಿನ್ಯನು ಮತ್ತೆ 13 ದಿವಸಗಳವರೆಗೆ ಇದ್ದು ಮರುದಿನ ಉತ್ತಮ ಮುಹೂರ್ತವಿರುವುದನ್ನು ನೋಡಿ, ಅಂದರೆ ಅನಂತ ಚತುರ್ದಶಿಯ ದಿವಸ ಹೆಂಡತಿಯೊಡನೆ ಹೊರಟನು. ಆಗ ಸುಮಂತು ಬ್ರಾಹ್ಮಣನು ಹೆಂಡತಿಯಾದ ಕರ್ಕಶಿಯನ್ನು ಕರೆದು, ಲೈ ಸ್ತ್ರೀಯೇ, ನಮ್ಮ ಮಗಳು ಗಂಡನ ಸಂಗಡ 2ನೇ ಕಡೆಗೆ ಹೋಗುವಳು. ಅಳಿಯನಿಗೆ ಭೋಜನ ಮಾಡಿಸಬೇಕು. ಕಾರಣ, ಬೇಗನೆ ಉತ್ತಮ ಅಡಿಗೆಯನ್ನು ಸಿದ್ಧ ಮಾಡು ಎಂದು ಹೇಳಿದನು. ಈ ಪ್ರಕಾರ ಗಂಡನ ಮಾತು ಕೇಳಿದ ಕೂಡಲೇ ಆಕೆಗೆ ಏನಾಯಿತೋ ಏನೋ, ಅವಳು ಓಡುತ್ತಾ ಓಡುತ್ತಾ ಮನೆಯೊಳಗೆ ಹೋಗಿ ಬಾಗಿಲನ್ನು ಗಟ್ಟಿಯಾಗಿ ಹಾಕಿಕೊಂಡು ಅದಕ್ಕೆ ಕಲ್ಲು ಅನಿಸಿ ಚಿಲಕವನ್ನು ಅಗಳಿಯನ್ನು ಹಾಕಿಕೊಂಡು ಕುಳಿತಳು. ಆಗ ಸುಮಂತು ಬ್ರಾಹ್ಮಣನು ವಿನಯದಿಂದ ಎಷ್ಟು ಹೇಳಿದರೂ ಆಕೆಯು ಬಾಗಿಲು ತೆಗೆಯಲಿಲ್ಲ. ಆಗ ಅವನು ಆ ಬಾಗಿಲಿಗೆ ತಲೆಯನ್ನು ಅಪ್ಪಳಿಸಿದನು. ಅದನ್ನು ಕಂಡು ಶೀಲೆಯು ತಂದೆಯ ಕೈ ಹಿಡಿದು, ಅಪ್ಪ, ಇರಲಿ ಬಿಡು, ನಾವು ಹಾಗೆ ಹೋಗುವೆವು ಎಂದಳು. ಆಗ ಸುಮಂತು ಬ್ರಾಹ್ಮಣನು ಅಡಿಗೆಯ ಮನೆಗೆ ಹೋಗಲು ಬಾರದ್ದರಿಂದ ಬರೀ ಕೈಯಿಂದ ಕಳಿಸಲಾಗದೆ ಕೌಸೊಪ್ಪಿ ಅಂದರೆ ಮಣ್ಣಿನ ಗಡಿಗೆಯಲ್ಲಿದ್ದ ಗೋಧಿಯ ಹಿಟ್ಟನ್ನು ಕೊಟ್ಟು ಅಳಿಯ ಮತ್ತು ಮಗಳಿಗೆ ಅಪ್ಪಣೆ ಕೊಟ್ಟನು. ಆಗ ಕೌಂಡಿನ್ಯನು ಸಂತೋಷದಿಂದ ಸತಿಯೊಡನೆ ರಥದಲ್ಲಿ ಕುಳಿತುಕೊಂಡು ಹೊರಟನು.
ಹೋಗುತ್ತಾ ಮಧ್ಯಾಹ್ನವಾಗಲು ಅಲ್ಲಿರುವ ನದಿಯಲ್ಲಿ ಅನುಷ್ಠಾನ ಮಾಡುವುದರ ದೆಸೆಯಿಂದ ಕೌಂಡಿನ್ಯನು ರಥದಿಂದ ಇಳಿದು ಆ ನದಿ ತೀರಕ್ಕೆ ಹೋಗಿ ಸ್ನಾನ ಮಾಡಿ ಅನುಷ್ಠಾನ ಮಾಡುತ್ತಾ ಕುಳಿತನು. ಸುಶೀಲೆಯು ರಥದ ಹತ್ತಿರ ನಿಂತುಕೊಂಡು ಅತ್ತಿತ್ತ ನೋಡುತ್ತಿರಲು ಆ ನದಿಯ ದಂಡೆಯಲ್ಲಿರುವ ರಮ್ಯವಾದ ವನದಲ್ಲಿ ಅನೇಕ ಸ್ತ್ರೀಯರು ಇದ್ದುದನ್ನು ನೋಡಿದಳು. ಆ ಸ್ತ್ರೀಯರು ಕೆಂಪು ರೇಷ್ಮೆಯ ಪೀತಾಂಬರವನ್ನುಟ್ಟುಕೊಂಡು ಪ್ರತಿಯೊಬ್ಬರೂ ಬೇರೆ ಬೇರೆಯಾಗಿ ತಮ್ಮ ತಮ್ಮ ಕಲಶಗಳನ್ನಿಟ್ಟುಕೊಂಡು ಪೂಜೆ ಮಾಡುತ್ತಿದ್ದರು. ಶೀಲೆಯು ಅದನ್ನು ನೋಡಿ ಮೆಲ್ಲ ಮೆಲ್ಲನೆ ಅವರ ಹತ್ತಿರ ಹೋಗಿ ವಿನಯದಿಂದ, ಅವ್ವಗಳಿರ, ಈಗ ನೀವು ಯಾವ ವ್ರತವನ್ನು ಮಾಡುವಿರಿ ಎಂದು ಕೇಳಿದಳು. ಆಗ ಆ ಸ್ತ್ರೀಯರು ಶೀಲೆಯನ್ನು ಕುರಿತು, ಅಮ್ಮ, ಅನಂತ ವ್ರತವೆಂಬ ಒಂದು ವ್ರತವಿದೆ, ಅದನ್ನು ನಾವು ಮಾಡುವೆವು. ವಿಧಿ ಪ್ರಕಾರ ಆ ಅನಂತನನ್ನು ಪೂಜಿಸಿದ ಕೂಡಲೇ ಸಕಲ ಅಭೀಷ್ಟಗಳು ಸಾಧಿಸುವವು ಎಂದು ಹೇಳಿದರು. ಆಗ ಶೀಲೆಯು ಆ ಸ್ತ್ರೀಯರಿಗೆ, ಅಮ್ಮಗಳಿರ, ನೀವು ನನ್ನ ಮೇಲೆ ಕೃಪೆ ಮಾಡಿ ಈ ವ್ರತದ ವಿಧಾನವನ್ನು ನನಗೆ ವಿಸ್ತಾರವಾಗಿ ಹೇಳಬೇಕು ಎಂದು ಬೇಡಿಕೊಂಡಳು. ಆಗ ಆ ಎಲ್ಲ ಸ್ತ್ರೀಯರು, ಅವ್ವ ಶೀಲಾ, ಕೂಡು, ಇಲ್ಲಿ ಕುಳಿತುಕೋ, ನಿನಗೆ ಈ ಅನಂತ ವ್ರತದ ಎಲ್ಲ ವಿಧಾನವನ್ನು ಆದ್ಯಂತವಾಗಿಯೂ ವಿಸ್ತಾರವಾಗಿಯೂ ಹೇಳುವೆವು, ಕೇಳು. ಭಾದ್ರಪದ ಶುಕ್ಲ ಪಕ್ಷ ಚತುರ್ದಶಿ ದಿವಸ ಪ್ರಖ್ಯಾತವಾದ ಈ ಅನಂತ ವ್ರತವನ್ನು ಮಾಡಬೇಕು. ಪೂಜೆ ಮಾಡುವ ಸ್ಥಳವನ್ನು ಸಾರಿಸಿ ರಂಗವಲ್ಲಿ ತಳಿರು ತೋರಣಗಳಿಂದ ಅಲಂಕರಿಸಿ ದೇವರನ್ನು ಕೂರಿಸಲಿಕ್ಕಾಗಿ ಒಂದು ಉತ್ತಮ ಪೀಠವನ್ನಿಡಬೇಕು. ಆಮೇಲೆ ಕೆಂಪು ಬಟ್ಟೆಯ ದಾರದಿಂದಾಗಲಿ ಅಥವಾ ಕೆಂಪು ರೇಷ್ಮೆಯಿಂದಾಗಲಿ 14 ಗಂಟುಗಳುಳ್ಳ ಅನಂತನ ದಾರವನ್ನು ಸಿದ್ಧ ಮಾಡಿಕೊಳ್ಳಬೇಕು. ಮನೆಯಲ್ಲಿ ಪೂಜೆ ಮಾಡುವುದಿದ್ದು ನದಿಯು ಸಮೀಪವಾಗಿರದಿದ್ದರೆ ಮನೆಯಲ್ಲಿಯೇ ಮಂಗಳ ಸ್ನಾನವನ್ನು ಮಾಡಿ ವಿಧಿ ಪ್ರಕಾರ ಪೂಜೆಯನ್ನು ಮಾಡಬೇಕು. ನದಿಯ ದಂಡೆಯ ಮೇಲೆ ಪೂಜೆ ಮಾಡುವುದಿದ್ದರೆ ಆ ದಾರವನ್ನು ಗಂಗಾ ಯಮುನಾ ಎಂಬ 2 ಹೊಸ ಕಲಶಗಳನ್ನು ನದಿಗೆ ತೆಗೆದುಕೊಂಡು ಹೋಗಿ ಆ ನದಿಯಲ್ಲಿ ವಿಧಿ ಪ್ರಕಾರ ಮಂಗಳ ಸ್ನಾನವನ್ನು ಮಾಡಬೇಕು. ಆಮೇಲೆ ದಿವ್ಯವಾದ ವಸ್ತ್ರವನ್ನುಟ್ಟು ಅರಿಶಿಣ ಕುಂಕುಮಾದಿಗಳನ್ನು ಹಚ್ಚಿಕೊಂಡು ಅನೇಕ ಅಲಂಕಾರ ಮಾಡಿಕೊಂಡು ಗಂಗಾ ಯಮುನಾ ಎಂಬ ಆ 2 ಕಲಶಗಳನ್ನು ತೆಗೆದುಕೊಳ್ಳಬೇಕು. ಅವುಗಳಲ್ಲಿ ನೀರು ತುಂಬಿ ತಂದು ಅವುಗಳಲ್ಲಿ ಪಂಚ ಪಲ್ಲವಾದಿಗಳನ್ನು ರತ್ನಗಳನ್ನು ಹಾಕಿ ಅವುಗಳನ್ನು ಮೊದಲು ಸಿದ್ಧ ಮಾಡಿ ಪೀಠದಲ್ಲಿಟ್ಟು ತೀವ್ರವಾಗಿ ಷೋಡಶೋಪಚಾರ ವಿಧಿಯಿಂದ ಪೂಜೆ ಮಾಡಬೇಕು. ಆಮೇಲೆ ಗಂಗಾ ಯಮುನಾ ಕಲಶಗಳಿಗೆ ನಾನಾ ಪ್ರಕಾರದ ಆರತಿಯನ್ನು ಮಾಡಬೇಕು. ಆಮೇಲೆ ದರ್ಭೆಯಿಂದ ಮಾಡಿದ 7 ಹೆಡೆಯ ಶೇಷರೂಪನಾದ ಅನಂತನನ್ನು ಪೂಜಿಸಬೇಕು. ಅದರ ವಿಧಾನವನ್ನು ಹೇಳುವೆವು, ಕೇಳು. ಆ 2 ಕಲಶಗಳ ಮೇಲೆ ಹೊಸ ವಸ್ತ್ರವನ್ನು ಹೊದಿಸಿ ಅದರ ಮೇಲೆ ಅಷ್ಟದಳದ ಪದ್ಮವನ್ನು ಬರೆದು ಅದರ ಮೇಲೆ ಆ ದರ್ಭೆಯ ಶೇಷವನ್ನು ಇಡಬೇಕು. ಆ ಕಲಶಗಳ ಮುಂದೆ ಪಂಚವರ್ಣದ ಪುಡಿಗಳಿಂದ ಶಂಖ, ಚಕ್ರ, ಗದ, ಪದ್ಮಾದಿ ಅನೇಕ ರಂಗೋಲಿಗಳನ್ನು ಹಾಕಬೇಕು. ಆಮೇಲೆ ಮನಸ್ಸಿನಲ್ಲಿ ಆ ದರ್ಭೆಯ ಶೇಷವನ್ನು ಶೇಷಶಾಹಿಯಾದ ವಿಷ್ಣುವೆಂದು ಧ್ಯಾನಿಸಿ ಷೋಡಶೋಪಚಾರ ವಿಧಿಯಿಂದ ಉತ್ತಮವಾಗಿ ಪೂಜಿಸಬೇಕು. ಯಾಕೆಂದರೆ ಸಪ್ತ ಹೆಡೆಯ ಶೇಷನ ಮೇಲೆ ಶ್ರೀ ಮಹಾವಿಷ್ಣುವು ಸದಾ ಮಲಗಿರುವುದರಿಂದ ಅವನಿಗೆ ಅನಂತನೆಂಬ ಹೆಸರು ಬಂದಿದೆ. ಕಾರಣ ಈ ಪ್ರಕಾರ ಧ್ಯಾನ ಮಾಡಬೇಕು. ಹೇಗೆಂದರೆ ಪಿಂಗಲಾಕ್ಷನಾದಂಥ ಬಲಗಡೆಯ 2 ಕೈಗಳಲ್ಲಿ ಶಂಖ ಮತ್ತು ಪದ್ಮಗಳನ್ನು, ಎಡಗಡೆಯ 2 ಕೈಗಳಲ್ಲಿ ಚಕ್ರ ಮತ್ತು ಗದೆಗಳನ್ನು ಧರಿಸಿದಂತಹ 4 ಕೈಗಳುಳ್ಳಂತಹ ಮೂರ್ತಿಯನ್ನು ನೀನು ಧ್ಯಾನಿಸಬೇಕು. ಆಮೇಲೆ ಓಂ ನಮೋ ಭಗವತೇ ಎಂಬ ಮಂತ್ರದಿಂದ ಆ ದರ್ಭೆಯ ಶೇಷನನ್ನು ಷೋಡಶೋಪಚಾರ ವಿಧಿಯಿಂದ ಪೂಜಿಸಬೇಕು. ಆಮೇಲೆ ಆ ಹೊಸ ದಾರವನ್ನು ತಂದು ಹಿಡಿದುಕೊಂಡು ಅಲ್ಲಿ ಮತ್ತೆ ವಿಷ್ಣುವನ್ನು ಧ್ಯಾನಿಸಬೇಕು. ಆಮೇಲೆ ಅನಂತ ಗುಣರತ್ನಾಯ ಎಂಬ ಮಂತ್ರದಿಂದ ಆ ಹೊಸ ದಾರವನ್ನು ಆ ಕಲಶದ ಮೇಲೆ ಇಟ್ಟು ಪುರುಷ ಸೂಕ್ತದಿಂದಲೂ ತೋದೇವ ಎಂಬ ಮಂತ್ರದಿಂದಲೂ ಷೋಡಶೋಪಚಾರ ವಿಧಿಯಿಂದಲೂ ಪೂಜೆಯನ್ನು ಮಾಡಿ ಸಂಸಾರ ಗವ್ವರತಿ ಎಂಬ ಮಂತ್ರದಿಂದ ಆ ಹೊಸ ದಾರವನ್ನು ಬಲಗೈಯಲ್ಲಿ ಕಟ್ಟಿಕೊಳ್ಳಬೇಕು. ನಮಸ್ತೆ ವಾಸುದೇವ ಎಂಬ ಮಂತ್ರದಿಂದ ಹಳೆಯ ದಾರವನ್ನು ಬಿಚ್ಚಿಡಬೇಕು. ದಾತಾಚ ವಿಷ್ಣು ಭಗವಾನ್ ಎಂದು ಹೇಳುತ್ತಾ 1 ಸೇರು ಗೋಧಿ, 1 ಸೇರು ತುಪ್ಪ, ಬೆಲ್ಲ ಸಹಿತ ವಾಯನ ದಾನವನ್ನು ಕೊಡಬೇಕು. ಆಮೇಲೆ ಕರ್ಜಿಕಾಯಿ, ಚಕ್ಕಲಿ, ಕರಿಗಡುಬು ಮೊದಲಾದ ಅಪೂಪಗಳಲ್ಲಿ ಹಾಗೂ ಪಾಯಸಗಳಲ್ಲಿ ಅರ್ಧವನ್ನು ತಾಂಬೂಲ ದಕ್ಷಿಣೆ ಸಹಿತವಾಗಿ ಬ್ರಾಹ್ಮಣನಿಗೆ ದಾನ ಕೊಟ್ಟು ಉಳಿದ ಅರ್ಧವನ್ನು ತಾನು ಉಣ್ಣಬೇಕು. ಈ ಪ್ರಕಾರ 14 ವರುಷ ಒಳ್ಳೆ ಭಕ್ತಿಯಿಂದ ವಿಶೇಷವಾಗಿ ಆಚರಿಸಿ ಆಮೇಲೆ ಉದ್ಯಾಪನೆ ಮಾಡುವಾಗ 14 ಕಲಶಗಳನ್ನು ಇಡಬೇಕು. ಆಮೇಲೆ ವಿಧಿಪೂರ್ವಕ ಪೂಜೆಯನ್ನು ಮಾಡಿ ಭಕ್ತಿಯಿಂದ 14 ದಂಪತಿಗಳಿಗೂ
ಇನ್ನು ಅನೇಕ ಬ್ರಾಹ್ಮಣರಿಗೂ ಭೋಜನ ಮಾಡಿಸಿ ವಸ್ತ್ರ ಸಹಿತವಾದ 14 ಕಲಶಗಳನ್ನು ಆ 14 ಮಂದಿ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಈ ಪ್ರಕಾರ ಭಕ್ತಿಯಿಂದ ಮಾಡಿದ ಕೂಡಲೇ ಮನಸ್ಸಿನ ಕಾಮನೆಗಳು ಸಂಪೂರ್ಣವಾಗಿ ಸಿದ್ಧಿಸುವುದಲ್ಲದೆ ಚತುರ್ವಿಧ ಪುರುಷಾರ್ಥಗಳು ಸಾಧಿಸುವವು. ಅದರಿಂದ ಐಶ್ವರ್ಯವಂತರಾಗುವರು. ಆದ ಕಾರಣ ಎಲವು ಶೀಲೆ, ಈ ದಿವಸ ಅನಂತ ಚತುರ್ದಶಿ ಇದ್ದುದರಿಂದ ನೀನು ತೀವ್ರವಾಗಿ ನಮ್ಮ ಸಂಗಡ ಈ ವ್ರತವನ್ನು ಮಾಡು ಎಂದು ಆ ಸ್ತ್ರೀಯರು ಆಕೆಗೆ ವಿಸ್ತಾರವಾಗಿ ಎಲ್ಲ ಸಂಗತಿಯನ್ನು ಹೇಳಿ, ಎಲ್ಲ ಸ್ತ್ರೀಯರು ಕೂಡಿ 14 ಗಂಟುಗಳುಳ್ಳ ಒಂದು ಅನಂತನ ದಾರವನ್ನು ಕೊಟ್ಟು ತಮ್ಮೊಡನೆ ಅನೇಕ ಕಡೆಯಿಂದ ವಿಧಿ ಪ್ರಕಾರ ಪೂಜೆ ಮಾಡಿಸಿ ಆ ದಾರವನ್ನು ಆಕೆಯ ಬಲಗೈಯಲ್ಲಿ ಕಟ್ಟಿದರು. ಆಮೇಲೆ ಆ ಶೀಲೆಯು ತಾನು ತಂದ ಗೋಧಿಯ ಹಿಟ್ಟಿನಲ್ಲಿ ಅರ್ಧವನ್ನು ವಾಯನದಾನವಾಗಿ ಬ್ರಾಹ್ಮಣನಿಗೆ ಕೊಟ್ಟು ಆ ಎಲ್ಲ ಸ್ತ್ರೀಯರ ಅಪ್ಪಣೆಯನ್ನು ತೆಗೆದುಕೊಂಡು ಅವರೆಲ್ಲರಿಗೂ ವಿನಯದಿಂದ ಬಹುರೀತಿಯಾಗಿ ನಮಸ್ಕಾರ ಮಾಡಿ ತನ್ನ ರಥದ ಹತ್ತಿರ ಬಂದಳು. ಅಷ್ಟರಲ್ಲಿ ಕೌಂಡಿನ್ಯ ಋಷಿಯು ತನ್ನ ಅನುಷ್ಠಾನವನ್ನು ತೀರಿಸಿಕೊಂಡು ಕೂಡಲೇ ರಥದ ಹತ್ತಿರ ಬಂದನು. ಆಮೇಲೆ ಅವನು ತನ್ನ ಹೆಂಡತಿಯನ್ನು ಕುರಿತು, ನೆಡೆ, ಇನ್ನು ಹೋಗೋಣ ಎಂದು ಹೇಳಿ ಇಬ್ಬರು ರಥವನ್ನು ಹತ್ತಿ ಹೋಗುತ್ತಿದ್ದರು. ಶೀಲೆಯು ಮಾಡಿದ ಅನಂತ ವ್ರತದ ಮಹಿಮೆಯಿಂದ ದಾರಿಯಲ್ಲಿ ಐಶ್ವರ್ಯಯುಕ್ತವಾದ ಅಮರಾವತಿ ಎಂಬ ಪಟ್ಟಣವು ನಿರ್ಮಾಣವಾಗಿತ್ತು. ಅವರು ಆ ಪಟ್ಟಣವನ್ನು ಕಂಡರು. ಅದಕ್ಕೆ ಒಡೆಯರು ಯಾರೂ ಇದ್ದಿಲ್ಲ. ಕೌಂಡಿನ್ಯನು ಆ ಪಟ್ಟಣದ ಸಮೀಪಕ್ಕೆ ಬರಲು ಆ ನಗರದ ಜನರು ಎದುರಿಗೆ ಬಂದು, ಸ್ವಾಮಿ, ತಪೋನಿಧಿ ಮಹಾರಾಜರೇ, ಇತ್ತು ಬನ್ನಿರಿ, ನೀವು ಈ ನಗರದ ಅಧಿಪತಿಗಳು ಎಂದು ಹೇಳಿದರು. ಆಗ ಆ ದಂಪತಿಗಳು ನಾನಾ ಪ್ರಕಾರವಾದ ಸಮಾರಂಭದಿಂದ ಆ ನಗರವನ್ನು ಪ್ರವೇಶ ಮಾಡಿ ಶ್ರೀ ಅನಂತನ ಪ್ರಸಾದದಿಂದ ರಾಜ್ಯವನ್ನು ಹೊಂದಿ ಬಹುರೀತಿಯಾಗಿ ಐಶ್ವರ್ಯವನ್ನು ಭೋಗಿಸುತ್ತಿದ್ದರು. ಈ ಪ್ರಕಾರವಾದ ಎಷ್ಟು ದಿವಸಗಳಾದ ಮೇಲೆ ಒಂದು ದಿವಸ ಕೌಂಡಿನ್ಯನು ಹೆಂಡತಿಯೊಡನೆ ಸಂತೋಷದಿಂದ ಮಾತಾಡುತ್ತಾ ಕುಳಿತಾಗ ಆಕೆಯ ಕೈಯೊಳಗಿನ ಅನಂತನ ದಾರವನ್ನು ನೋಡಿ ಆಗ ಆಕೆಯನ್ನು ಕುರಿತು, ಎಲೈ ಸ್ತ್ರೀಯೇ, ಇದೇನು, ಕೈಯೊಳಗೆ ಕೆಂಪು ದಾರವನ್ನೇಕೆ ಕಟ್ಟಿರುವಿ? ನನ್ನ ವಶೀಕರಣಕ್ಕಾಗಿ ಕಟ್ಟಿರುವೆಯೋ ಏನೋ ಎಂದು ಕೇಳಿದನು. ಆಗ ಆ ಶೀಲೆಯು ತನ್ನ ಪತಿಯನ್ನು ಕುರಿತು, ಸ್ವಾಮಿ, ಇದು ಅನಂತನ ದಾರವು. ಇದರ ಪ್ರಸಾದದಿಂದಲೇ ನಮಗೆ ಅಷ್ಟೈಶ್ವರ್ಯವು ಪ್ರಾಪ್ತವಾಗಿದೆ. ನಾನು ಯಾವ ದಿವಸ ಅನಂತನ ವ್ರತವನ್ನು ಮಾಡಿದೆನೋ ಆಗ ಆತನ ಅನುಗ್ರಹದಿಂದ ನಿಮ್ಮ ದೈವವು ಒದಗಿ ಬಂದು ನೀವು ಇಷ್ಟು ವೈಭವಶಾಲಿಗಳಾಗಿರುವಿರಿ, ನೋಡಿರಿ ಎಂದು ಹೇಳಿದಳು. ಆಕೆಯ ಮಾತು ಕೇಳಿದ ಕೂಡಲೇ ಆ ಕೌಂಡಿನ್ಯನು ಅತ್ಯಂತ ಸಿಟ್ಟಾಗಿ ಆಕೆಯ ಕೈಯೊಳಗಿನ ದಾರವನ್ನು ಕಸುವಿನಿಂದ ಕಿತ್ತಿಕೊಂಡು, ಎಲ್ಲಿಯ ಅನಂತನು? ನಾನು ಅತ್ಯಂತ ತಪಸ್ಸು ಮಾಡಿರುವೆನು, ಅದರಿಂದ ನನಗೆ ಅದ್ಭುತ ಐಶ್ವರ್ಯವು ಬಂದಿದೆ. ನನ್ನ ವಶೀಕರಣಕ್ಕಾಗಿ ನೀನು ಕೈಯಲ್ಲಿ ದಾರವನ್ನು ಕಟ್ಟಿಕೊಂಡು ಅನಂತನ ದಾರವೆಂದು ಹೇಳುತ್ತಿ ಎಂದು ಆಕೆಯ ಮೇಲೆ ಸಿಟ್ಟಾಗಿ ಆ ದಾರವನ್ನು ಅಗ್ನಿಯಲ್ಲಿ ಒಗೆದನು. ಆಗ ಶೀಲೆಯು ಅಯ್ಯೋ ಅಯ್ಯೋ ಎಂದೆನ್ನುತ್ತಾ ಓಡುತ್ತಾ ಆ ಅಗ್ನಿಯ ಹತ್ತಿರ ಹೋಗಿ ಆ ದಾರವನ್ನು ತೆಗೆದು ಹಾಲಿನಲ್ಲಿ ಹಾಕಿದಳು. ಆ ದಾರವು ಸ್ವಲ್ಪ ಸುಟ್ಟು ಕಪ್ಪಾಗಿತ್ತು. ಕೌಂಡಿನ್ಯ ಮುನಿಯು ಈ ಪ್ರಕಾರ ಅನಂತ ದಾರವನ್ನು ಬೆಂಕಿಯಲ್ಲಿ ಒಗೆದ ಕೂಡಲೇ ಅವನ ಐಶ್ವರ್ಯವೆಲ್ಲ ನಾಶವಾಗಿ ಅವನು ದರಿದ್ರನಾದನು. ಆ ನಗರದೊಳಗಿನ ಎಲ್ಲ ಜನರು ಅವನ ವೈರಿಗಳಾದರು. ಅವನ ಎಲ್ಲ ವಸ್ತ್ರ ಒಡವೆಗಳನ್ನು, ಗೋಧನವನ್ನು ಕಳ್ಳರು ಕದ್ದೊಯ್ದರು. ಆದ್ದರಿಂದ ಅವನು ಮತ್ತಷ್ಟು ದರಿದ್ರನಾದನು. ಅವನ ಮನೆಯು ಕೂಡಲೇ ಸುಟ್ಟು ಹೋಯಿತು. ಒಂದು ವಸ್ತ್ರ ಸಹ ಉಳಿಯಲಿಲ್ಲ. ರಮಾಕಾಂತನಾದ ಅನಂತನ ಅವಕೃಪೆಯಾದ ಕೂಡಲೇ ಅವನ ಸರ್ವಸ್ವವು ನಾಶವಾಯಿತು. ಆಗ ಕೌಂಡಿನ್ಯನು ಮನಸ್ಸಿನಲ್ಲಿ ಆಲೋಚಿಸುತ್ತಾ, ನಾನು ಮದಾಂಧನಾಗಿ ಸುಮ್ಮನೆ ಆ ದಾರವನ್ನು ಅಗ್ನಿಯಲ್ಲಿ ಹಾಕಿದ್ದರಿಂದ ಆ ಅನಂತನು ನಮ್ಮ ಮೇಲೆ ಸಿಟ್ಟಾಗಿರುವನು. ಆದ ಕಾರಣ ಈಗ ನಾನೊಂದು ನೇಮವನ್ನು ಮಾಡುವೆನು. ಏನೆಂದರೆ, ಶ್ರೀ ಲಕ್ಷ್ಮೀಪತಿಯಾದ ಅನಂತನು ನನಗೆ ಭೆಟ್ಟಿಯಾಗುವವರೆಗೆ ನಾನು ಅನ್ನ ನೀರುಗಳನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಒಳ್ಳೆ ಕಠಿಣ ರೀತಿ ನಿಶ್ಚಯ ಮಾಡಿ ಆ ಕೌಂಡಿನ್ಯನು ತನ್ನ ಹೆಂಡತಿಯೊಡನೆ ಘೋರವಾದ ಅರಣ್ಯದಲ್ಲಿ ಹೊಕ್ಕು, ಹೇ ಅನಂತ, ಹೇ ಅನಂತ ಎಂದೆನ್ನುತ್ತಾ ಅಡವಿಯಲ್ಲಿ ತೀವ್ರವಾಗಿ ಹೋಗುತ್ತಾ ಮುಂದೆ ಹೂವು, ಹಣ್ಣು, ಕಾಯಿಗಳಿಂದ ತುಂಬಿದಂತ ಒಂದು ಮಾವಿನ ಮರವನ್ನು ಕಂಡನು. ಅದನ್ನು ಒಂದಾದರೂ ಹುಳ, ಪಕ್ಷಿ ಮುಂತಾದವು ಮುಟ್ಟುತ್ತಿಲ್ಲ. ಅದನ್ನು ಕಂಡು ಕೌಂಡಿನ್ಯನು, ಎಲೈ ಮರವೇ, ನೀನು ಅನಂತನನ್ನು ನೋಡಿರುವೆಯಾ ಎಂದು ಕೇಳಿದನು. ಆಗ ಆ ವೃಕ್ಷವು, ಎಲೈ ಬ್ರಾಹ್ಮಣನೇ, ನಾನಂತೂ ಅನಂತನನ್ನು ನೋಡಿಲ್ಲ. ನೀನು ನೋಡಿದ್ದರೆ ಮಾತ್ರ ನನ್ನ ದೆಸೆಯಿಂದ ಆ ಅನಂತನಿಗೆ ಹೇಳು ಎಂದಿತು. ಈ ಪ್ರಕಾರ ಆ ವೃಕ್ಷದ ಮಾತು ಕೇಳಿ ಕೌಂಡಿನ್ಯನು ಮುಂದೆ ನಡೆದನು. ಅಲ್ಲಿ ಬೇಕಾದಷ್ಟು ಹುಲ್ಲು ಬೆಳೆದಿತ್ತು. ಸವತ್ಸವಾದ ಒಂದು ಆಕಳು, ಅಂದರೆ ಕರುವಿನ ಸಮೇತವಾದ ಒಂದು ಆಕಳು ಆ ಹುಲ್ಲಿನಲ್ಲಿ ಅಡ್ಡಾಡುತ್ತಿದ್ದರೂ ಸಹ ಅದಕ್ಕೆ ಬಾಯಿಂದ ತಿನ್ನಲಿಕ್ಕೆ ಬರುತ್ತಿದ್ದಿಲ್ಲ.
ಆಗ ಆ ಕೌಂಡಿನ್ಯ ಮುನಿಯು ಆ ಹಸುವನ್ನು ಕುರಿತು, ಎಲೈ ಹಸುವೆ, ನೀನು ಒಂದು ವೇಳೆ ಶ್ರೀ ಅನಂತನನ್ನು ನೋಡಿದ್ದರೆ ಕೃಪೆ ಮಾಡಿ ನನಗೆ ಹೇಳು ಎಂದನು. ಆಗ ಆ ಧೇನುವು, ಸ್ವಾಮಿ, ನಾನು ಅನಂತನನ್ನು ನೋಡಿಲ್ಲ. ಒಂದು ವೇಳೆ ನೀನು ಅವನಿಗೆ ಭೆಟ್ಟಿಯಾದರೆ ಈ ಪ್ರಕಾರವಾಗಿರುವ, ಅಂದರೆ ತಿನ್ನಲಾಗದೇ ಇರುವಂತಹ ನನ್ನ ಅವಸ್ಥೆಯನ್ನು ಹೇಳು ಎಂದಿತು. ಈ ಪ್ರಕಾರ ಆ ಧೇನುವಿನ ಮಾತು ಕೇಳಿ ಕೌಂಡಿನ್ಯನು ಮುಂದೆ ಹೋಗುತ್ತಾ ಇಲ್ಲಿ ಹುಲ್ಲು ತಿನ್ನದೆ ನಿಂತ ಒಂದು ದೊಡ್ಡ ಎತ್ತನ್ನು ಕಂಡು ಅದನ್ನು ಕುರಿತು, ಎಲೈ ವೃಷಭನೇ, ನೀನು ಅನಂತನನ್ನು ನೋಡಿದೆಯಾ ಎಂದು ಕೇಳಿದನು. ಆಗ ವೃಷಭವು, ಅಯ್ಯ, ನಾನು ಅನಂತನನ್ನು ನೋಡಿಲ್ಲ. ನೀನು ಒಂದು ವೇಳೆ ನೋಡಿದ್ದರೆ ದಯಮಾಡಿ ನನ್ನ ವಿಷಯವಾಗಿ ಆತನಿಗೆ ವಿನಂತಿ ಮಾಡಿಕೋ ಎಂದು ಹೇಳಿತು. ಮತ್ತೆ ಕೌಂಡಿನ್ಯನು ಮುಂದೆ ಹೋಗುತ್ತಾ ಎರಡು ರಮ್ಯವಾದ ಸರೋವರಗಳನ್ನು ನೋಡಿದನು. ಅವುಗಳಲ್ಲಿ ಒಂದರ ನೀರು ಮತ್ತೊಂದರ ನೀರು ಒಂದನೆಯದಕ್ಕೆ ಬರುತ್ತಿತ್ತು. ಆದರೆ ಅವುಗಳಲ್ಲಿ ಹಂಸ ಪಕ್ಷಿಗಳು ಇದ್ದಿಲ್ಲ. ಕಮಲ, ಕುಮುದಾದಿ ಮೊದಲಾದ ಪುಷ್ಪಗಳಿಂದ ಶೋಭಿಸುತ್ತಿತ್ತು. ಆ ಸರೋವರಗಳನ್ನು ಕುರಿತು ಕೌಂಡಿನ್ಯನು ಅನಂತನನ್ನು ನೋಡಿದಿರಾ ಎಂದು ಕೇಳಿದನು. ಆಗ ಆ ಸರೋವರಗಳು, ನಾವು ಎಂದು ಅನಂತನನ್ನು ನೋಡಿಲ್ಲ. ನಿನಗೆ ಭೆಟ್ಟಿಯಾದರೆ ನಮ್ಮ ಬಗ್ಗೆ ಆ ಅನಂತನಿಗೆ ಹೇಳಬೇಕು ಎಂದು ಹೇಳಿದವು. ಮತ್ತೆ ಬ್ರಾಹ್ಮಣನು ಮುಂದೆ ಹೋಗುತ್ತಿರುವಾಗ ಒಂದು ಕತ್ತೆಯನ್ನು ಒಂದು ಆನೆಯನ್ನು ಕಂಡು, ನೀವು ಅನಂತನನ್ನು ನೋಡಿದಿರಾ ಎಂದು ಕೇಳಿದನು. ಅವು ಏನೂ ಹೇಳಲಿಲ್ಲ. ಆಗ ಅವನು ಅತ್ಯಂತ ನಿರ್ವಿಣ್ಯನಾಗಿ ಅನಂತ ಅನಂತ ಎಂದೆನ್ನುತ್ತಾ ಭೂಮಿಯ ಮೇಲೆ ಬಿದ್ದು ತನ್ನ ಪ್ರಾಣವನ್ನು ಬಿಡಲು ಉದ್ಯುಕ್ತನಾದನು. ಆ ಕೂಡಲೇ ಶ್ರೀಮದ್ ಅನಂತನು ವೃದ್ಧ ಬ್ರಾಹ್ಮಣನ ವೇಷವನ್ನು ತೆಗೆದುಕೊಂಡು ಅವನ ಹತ್ತಿರ ಬಂದು, ಲೈ ಕೌಂಡಿನ್ಯನೇ, ಏಳು ಏಳು ಎಂದು ಹೇಳಿ, ಬ್ರಾಹ್ಮಣ, ನೀನು ಏನು ಹೇಳುತ್ತೀ? ಶ್ರೀಮದ್ ಅನಂತನು ಎಲ್ಲಿದ್ದಾನೆಂದು ಕೇಳುತ್ತೀಯಷ್ಟೇ. ನನ್ನ ಸಂಗಡ ಬಾ, ನಿನಗೆ ಅನಂತನನ್ನು ತೋರಿಸುತ್ತೇನೆ ಎಂದು ಅವನ ಬಲಗೈಯನ್ನು ಹಿಡಿದು ಎಬ್ಬಿಸಿ ಅವನನ್ನು ತನ್ನ ಸಂಗಡ ಕರೆದುಕೊಂಡು ಒಂದು ಗವಿಯೊಳಗೆ ಹೊಕ್ಕನು. ಆಗ ಕೌಂಡಿನ್ಯನು ಅಲ್ಲೇ ಒಂದು ನಗರವನ್ನು ಕಂಡು ಮಹದಾಶ್ಚರ್ಯವನ್ನು ಹೊಂದಿ ನೋಡುತ್ತಿದ್ದನು. ಆ ಮುದುಕನು ಅವನನ್ನು ನಗರದೊಳಕ್ಕೆ ಕರೆದುಕೊಂಡು ಹೋಗಿ ರತ್ನ ಖಚಿತ ಸಿಂಹಾಸನದಲ್ಲಿ ಅವನನ್ನು ಕೂರಿಸಿ ತಾನು ಅವನಿಗೆ ತನ್ನ ನಿಜ ರೂಪವನ್ನು ತೋರಿಸಿದನು. ಅನಂತನ ನಿಜ ರೂಪವನ್ನು ಕಂಡು ಕೌಂಡಿನ್ಯನು ಅವನ ಚರಣಗಳಲ್ಲಿ ಮಸ್ತಕವನ್ನಿಟ್ಟು ವಿನಯದಿಂದ ಕೈಮುಗಿದುಕೊಂಡು ನಿಂತು ಅತಿ ಗಹನವಾಗಿ ಸ್ತೋತ್ರ ಮಾಡ ಹತ್ತಿದನು. ನಮಸ್ಕಾರ ಗೋವಿಂದ, ನಿನಗೆ ನಮಸ್ಕಾರ. ಜಯ ಜಯ ಶ್ರೀವತ್ಸಲ ಸಚ್ಚಿದಾನಂದ. ನಿನ್ನ ಸ್ಮರಣ ಮಾತ್ರದಿಂದ ಸರ್ವ ದುಃಖಗಳು, ಮದವು, ಪಾಪಗಳು ನಾಶವಾಗಿ ಹೋಗುವವು. ನೀನು ವರೇಣ್ಯ ಯಜ್ಞಪುರುಷನಾಗಿ ತ್ರೈಮೂರ್ತಿ ಸ್ವರೂಪನಾಗಿರುತ್ತಿ. ನಿನ್ನ ದರ್ಶನ ಮಾತ್ರದಿಂದ ಕೂಡಲೇ ಎಲ್ಲ ದೋಷಗಳು ನಾಶವಾಗಿ ಹೋಗುವವು. ವೈಕುಂಠವಾಸಿಯೇ, ನಾರಾಯಣನೇ, ಲಕ್ಷ್ಮೀ ನಿವಾಸನೇ, ಜಗದ್ವ್ಯಾಪಿಯೇ, ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಪರಿಪಾಲಿಸುವವನೇ, ನಿನಗೆ ನಮಸ್ಕಾರ. ದೇವ, ನಾನು ಪಾಪಿಯೂ ಪಾಪಕರ್ಮಿಯೂ ಪಾಪಾತ್ಮನೂ ಪಾಪ ಸಂಭವನೂ ಅಧರ್ಮಿಯೂ ಆಗಿದ್ದೇನೆ. ನಿನ್ನಲ್ಲಿ ಭಕ್ತಿಯನ್ನು ಮಾಡಲಿಕ್ಕೆ ನನಗೆ ತಿಳಿಯುವುದಿಲ್ಲ. ದೇವರಾಯ, ಕ್ಷಮೆ ಮಾಡು. ನಿನ್ನ ಹೊರತು ನನಗೆ ಯಾರೂ ಗತಿಯಿಲ್ಲ. ನಾನು ಅನಾಥನೂ ದೀನನೂ ಆಗಿರುವೆನು. ಆದ್ದರಿಂದ ತಮ್ಮ ಚರಣವನ್ನು ಹಿಡಿದಿರುವೆನು ಮತ್ತು ತಮ್ಮ ಚರಣಕ್ಕೆ ಶರಣು ಬಂದಿದ್ದೇನೆ. ಈ ಹೊತ್ತು ನನ್ನ ಜನ್ಮವು ಸಫಲವಾಯಿತು. ನನ್ನ ಎಲ್ಲ ಸಂಸಾರವು ಧನ್ಯವಾಯಿತು. ನಿನ್ನ ಚರಣ ಕಮಲಗಳನ್ನು ಕಂಡೆನು. ಭ್ರಮರನಾಗಿ ಆ ಪಾದ ಪದ್ಮದ ವಾಸನೆಯನ್ನು ಗ್ರಹಿಸುವೆನು. ಎಲೈ ಧರ್ಮರಾಜನೇ, ಹೇಳು ಎಂದು ಕೌಂಡಿನ್ಯನು ಸ್ತುತಿಸಲು, ಭಕ್ತ ಜನ ಚಿಂತಾಮಣಿ ರತ್ನನು ಲಕ್ಷ್ಮೀರಮಣನು ಆದ ಅನಂತನು ಅವನಿಗೆ ಪ್ರಸನ್ನನಾಗಿ 3 ವರಗಳನ್ನು ಕೊಟ್ಟನು. ಎಲೈ ಕೌಂಡಿನ್ಯನೇ, ನಿನ್ನಲ್ಲಿ ಒಳ್ಳೆಯ ಧರ್ಮ ಬುದ್ಧಿಯುಂಟಾಗಲಿ. ನಿನ್ನ ದರಿದ್ರತನವು ಹೋಗಿ ಐಶ್ವರ್ಯವಂತನಾಗು ಮತ್ತು ನಿನಗೆ ಶಾಶ್ವತವಾದ ವೈಕುಂಠ ವಾಸವಾಗಲಿ ಎಂದು 3 ವರಗಳನ್ನು ಕೊಟ್ಟನು. ಆಗ ಕೌಂಡಿನ್ಯನು ಮತ್ತೆ ನಮಸ್ಕರಿಸಿ, ಸ್ವಾಮಿ ಅನಂತನೇ, ನಾನು ಬರುವಾಗ ಅರಣ್ಯದಲ್ಲಿ ಕೆಲವು ಆಶ್ಚರ್ಯಗಳನ್ನು ಕಂಡೆನು. ಒಂದು ಮಾವಿನ ಮರವು ಫಲಪುಷ್ಪಗಳಿಂದ ತುಂಬಿದ್ದರೂ ಅದರ ಹತ್ತಿರ ಪಕ್ಷಿಗಳು ಬೇರೆ ಯಾವ ಪ್ರಾಣಿಗಳು ಬಂದು ಮುಟ್ಟುತ್ತಿದ್ದಿಲ್ಲ. ಅಲ್ಲಿಂದ ಮುಂದೆ ಬರಲು ಒಂದು ಸವತ್ಸವಾದ ಆಕಳ, ಅಂದರೆ ಕರುವಿನ ಸಮೇತವಿರುವ ಆಕಳನ್ನು ಕಂಡೆನು. ಅಲ್ಲಿ ಅತಿಶಯವಾಗಿ ಹುಲ್ಲು ಬೆಳೆದಿದ್ದರೂ ಅದರ ಬಾಯಿಗೆ ಒಂದು ತುತ್ತಾದರೂ ಬರುತ್ತಿರಲಿಲ್ಲ. ಮತ್ತು ಅಲ್ಲಿ ನಿರ್ಮಲ ನೀರುಳ್ಳ 2 ಸರೋವರಗಳನ್ನು ಕಂಡೆನು. ಅವುಗಳ ಒಂದರ ನೀರು ಮತ್ತೊಂದಕ್ಕೆ ಹೋಗುತ್ತಿದ್ದವು. ಮುಂದೆ ಅಪೂರ್ವವಾದ ಒಂದು ದೊಡ್ಡ ಎತ್ತನ್ನು ಕಂಡೆನು. ಅದರ ಬಾಯಿಯು ಹುಲ್ಲು ತಿನ್ನಲಿಕ್ಕೆ ಬರುತ್ತಿದ್ದಿಲ್ಲ. ಅದು ಸದಾ ಉಪವಾಸವಾಗಿತ್ತು. ಮುಂದೆ ಸುಂದರ ಹಾಗೂ ಮದೋನ್ಮತ್ತ ಒಂದು ಆನೆಯನ್ನು ಕಂಡೆನು.
ಆ ಕೂಡಲೇ ಅಲ್ಲಿ ಒಂದು ಕತ್ತೆಯನ್ನು ನೋಡಿದೆನು. ಸ್ವಾಮಿ, ಮತ್ತೆ ಕೇಳಿರಿ. ನಾನು ಈ ಪ್ರಕಾರ ಅರಣ್ಯದಲ್ಲಿ ತಿರುಗುತ್ತಿರುವಾಗ ಒಬ್ಬ ವೃದ್ಧ ಬ್ರಾಹ್ಮಣನನ್ನು ಕಂಡೆನು. ಜಗನ್ನಾಥ, ಕೇಶವ, ಅವುಗಳ ಅಭಿಪ್ರಾಯವು ನನಗೆ ತಿಳಿಯಲಿಲ್ಲ. ಆದ ಕಾರಣ ದಯಮಾಡಿ ಅವುಗಳ ಭಾವವನ್ನು ನನಗೆ ವಿಸ್ತಾರವಾಗಿ ಹೇಳಿರಿ ಎಂದು ಅನಂತನ ಚರಣಕ್ಕೆ ನಮಸ್ಕರಿಸಿದನು. ಆಗ ಕೃಪಾನಿಧಿಯಾದ ನಾರಾಯಣನು ವಿಸ್ತಾರವಾಗಿ ಹೇಳುವುದನ್ನು ಭಕ್ತನಾದ ಕೌಂಡಿಣ್ಯನು ಅದನ್ನು ಕೇಳುತ್ತಾನೆ. ಆಗ ನಾರಾಯಣನು ಹೇಳುತ್ತಾನೆ, ಎಲೈ ಕೌಂಡಿಣ್ಯನೇ, ನೀನು ಮಾವಿನ ಗಿಡವನ್ನು ನೋಡಿದೆಯಷ್ಟೇ. ಅದು ಪೂರ್ವದಲ್ಲಿ ವೇದಶಾಸ್ತ್ರ ಬಲ್ಲಂತಹ ಒಬ್ಬ ಬ್ರಾಹ್ಮಣನಾಗಿದ್ದನು. ಅವನು ಗರ್ವದಿಂದ ಉನ್ಮತ್ತನಾಗಿ ಶಿಷ್ಯರಿಗೆ ಪಾಠವನ್ನು ಹೇಳುತ್ತಿರಲಿಲ್ಲ. ಆ ಪಾಪದಿಂದ ಅವನು ಈಗ ಗಿಡವಾಗಿರುವನು. ನೀನು ನೋಡಿದ ಆಕಳು ಪೂರ್ವದಲ್ಲಿ ಬ್ರಾಹ್ಮಣನಾಗಿದ್ದು ಏನು ಬೆಳೆಬಾರದಂತಹ ಭೂಮಿಯನ್ನು, ಅಂದರೆ ಯಾವ ಬೆಳೆಯೂ ಬಾರದ ಬಂಜರು ಭೂಮಿಯನ್ನು ದಾನ ಮಾಡಿದ್ದರಿಂದ ಅದಕ್ಕೆ ಹುಲ್ಲು ಸಿಗಲಾರದೆ ಹೋಯಿತು. ನೀನು ನೋಡಿದ ಎತ್ತು ಪೂರ್ವದಲ್ಲಿ ಒಬ್ಬ ಧನಿಕ ಬ್ರಾಹ್ಮಣನಾಗಿದ್ದು ಆತ ಏನನ್ನೂ ದಾನ ಮಾಡಲಿಲ್ಲ. ಆ ಪಾಪದಿಂದ ಅದಕ್ಕೆ ಈ ಗತಿಯಾಗಿ ಅದರ ಬಾಯಿ ಹುಲ್ಲು ತಿನ್ನಲಿಕ್ಕೆ ಬರುವುದಿಲ್ಲ. ನೀನು ನೋಡಿದ ಸರೋವರಗಳು ಪೂರ್ವದಲ್ಲಿ ಅಕ್ಕ ತಂಗಿಯರಾಗಿದ್ದು ಅವರು ತಮ್ಮ ತಮ್ಮೊಳಗೆ ದಾನವನ್ನು ಕೊಟ್ಟು ತೆಗೆದುಕೊಳ್ಳುತ್ತಿದ್ದರು. ಅಂದರೆ ಒಬ್ಬರು ಇನ್ನೊಬ್ಬರಿಗೆ ದಾನವನ್ನು ಕೊಡುವುದು, ಮತ್ತೊಬ್ಬರು ತೆಗೆದುಕೊಳ್ಳುವುದು. ಅದರಿಂದ ಅವರು ಈಗ ಸರೋವರಗಳಾಗಿದ್ದಾರೆ. ನೀನು ನೋಡಿದ ಕತ್ತೆಯು ನಿನ್ನ ಕ್ರೋಧವು, ಆ ಆನೆಯು ನಿನ್ನ ಮದವು. ಆಮೇಲೆ ನೀನು ಶುದ್ಧ ಮನದಿಂದ ವೃತ್ತ ಬ್ರಾಹ್ಮಣನಾದ ನನ್ನನ್ನು ನೋಡಿದೆ. ಎಲೈ ಕೌಂಡಿಣ್ಯನೇ, ನೀನು ನೋಡಿದವುಗಳೆಲ್ಲವನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದೇನೆ. ಇನ್ನು ನೀನು ಅಖಿಲ ಸುಖವನ್ನು ಅನುಭವಿಸಿ ಅಂತ್ಯದಲ್ಲಿ ಸ್ವರ್ಗಕ್ಕೆ ಹೋಗಿ ಮುಂದೆ ನೀನು ಪುನರ್ವಸು ನಕ್ಷತ್ರವಾಗಿ ಅಲ್ಲಿ ವಾಸ ಮಾಡು ಎಂದು ಅನಂತನು ಕೌಂಡಿಣ್ಯನಿಗೆ ವರವನ್ನು ಕೊಟ್ಟು ಅಲ್ಲಿಯೇ ಅದೃಶ್ಯನಾದನು. ಆಗ ಕೌಂಡಿಣ್ಯನು ಅತ್ಯಂತ ಹರ್ಷಪಟ್ಟನು. ಎಲೈ ಧರ್ಮರಾಜನೇ, ಕೇಳು. ಈ ಪ್ರಕಾರ ಕೌಂಡಿಣ್ಯನು ಹೆಂಡತಿಯೊಡನೆ ಅಲ್ಲಿಂದ ತನ್ನ ನಗರಕ್ಕೆ ಬಂದನು. ಬಹುದಿವಸ ರಾಜ್ಯವಾಳಿ ಅಂತ್ಯದಲ್ಲಿ ಸ್ವರ್ಗಕ್ಕೆ ಹೋದನು ಎಂದು ಶ್ರೀಕೃಷ್ಣನು ಹೇಳಿದನು ಎಂದು ಶ್ರೀಗುರುಗಳು, ಎಲೈ ಸಾಯಂ ದೇವನೇ, ಋಷಿಕೇಶನಾದ ಶ್ರೀಕೃಷ್ಣನು ಧರ್ಮರಾಯನಿಗೆ ಈ ಪ್ರಕಾರ ಕಥೆಯನ್ನು ಹೇಳಿದನು. ಅದರಂತೆ ಧರ್ಮರಾಯನು ತನ್ನ ಪತ್ನಿ ಸಹಿತವಾಗಿ ಭಕ್ತಿಯಿಂದ ಆ ಅನಂತನ ಪ್ರಸಾದದಿಂದ ತೀವ್ರವಾಗಿ ರಾಜ್ಯವನ್ನು ಪಡೆದನು. ಧರ್ಮರಾಜನಲ್ಲದೆ ಈ ಭೂಮಿಯಲ್ಲಿರುವ ಅನೇಕ ಋಷೀಶ್ವರರು ಆ ಅನಂತ ವ್ರತವನ್ನು ಮಾಡಿದರು. ಆದ್ದರಿಂದ ಸ್ತ್ರೀ ಪುರುಷರೆಲ್ಲರೂ ಈ ವ್ರತವನ್ನು ಮಾಡಿ ಚತುರ್ವಿಧ ಪುರುಷಾರ್ಥಗಳನ್ನು ಪಡೆಯಬೇಕು. ಇದು ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು, ಪ್ರಖ್ಯಾತವಾದದ್ದು ಇರುತ್ತದೆ. ಎಲೈ ಸಾಯಂ ದೇವನೇ, ಇದನ್ನು ನೀನು ಸತತವಾಗಿ ಮಾಡಿ ಆಮೇಲೆ ಮುಂದೆ ನಿನ್ನ ಜ್ಯೇಷ್ಠ ಪುತ್ರನಾದ ನಾಗನಾಥನಿಗೆ ಮಾಡಲಿಕ್ಕೆ ಹೇಳು. ಕೌಂಡಿಣ್ಯನು ಈ ವ್ರತವನ್ನು ಮಾಡಿ ಅಖಿಲ ಸೌಖ್ಯಗಳನ್ನು ಹೊಂದಿದನು. ಅದರಿಂದ ಎಲ್ಲರೂ ಈ ವ್ರತವನ್ನು ಆಚರಿಸಬೇಕು. ಅದರಿಂದ ಅನಂತ ಪುಣ್ಯ ಫಲವುಂಟು. ಆದ ಕಾರಣ ಎಲೈ ಸಾಯಂ ದೇವನೇ, ಅನಂತ ಮಹಾಪುಣ್ಯ ಬರುವ ಈ ವ್ರತವನ್ನು ನನ್ನ ಅಪ್ಪಣೆಯಂತೆ ತ್ರಿಕರಣ ಪೂರ್ವಕ ಭಕ್ತಿಯಿಂದ ಮಾಡು ಎಂದು ಹೇಳಿದರು. ಎಲೈ ನಾಮಧಾರಕ, ಕೇಳು. ಶ್ರೀ ಗುರುಗಳ ಅಪ್ಪಣೆಯಂತೆ ಸಾಯಂ ದೇವನು ಬಹು ಭಕ್ತಿಗಿಂತಲೂ ಸಂತೋಷದಿಂದಲೂ ಆ ದಿವಸ ಅನಂತ ವ್ರತವನ್ನು ಮಾಡಿ ಆಮೇಲೆ ನಾನಾ ರೀತಿಯಿಂದ ಶ್ರೀ ಗುರುಗಳನ್ನು ಪೂಜಿಸಿದನು. ಅದನ್ನು ಹೇಳುವೆನು ಕೇಳು. ಗುರು ಪೂಜಾ ಮಾಡಿದ ನಂತರ ಅನೇಕ ಆರತಿಗಳನ್ನು ಮಾಡಿ ಅನೇಕ ಸ್ತೋತ್ರಗಳನ್ನು ಹೇಳಿಕೊಂಡು ನಾನಾ ತರದ ಮಂಗಳ ವಾದ್ಯಗಳಿಂದಲೂ ಗೀತ ನೃತ್ಯಗಳಿಂದಲೂ ಶ್ರೀ ಗುರುಗಳನ್ನು ಸಂತೋಷಪಡಿಸಿದನು. ಆಮೇಲೆ ಸಮಾರಾಧನೆ ಮಾಡಿ ಶ್ರೀ ಗುರುಗಳನ್ನು ಬ್ರಾಹ್ಮಣರನ್ನು ತೃಪ್ತಿಪಡಿಸಿದನು. ಆಗ ಶ್ರೀ ಗುರುಗಳು ಆನಂದಭರಿತರಾಗಿ ಬಹು ಸಂತೋಷಪಟ್ಟರು. ಎಲೆ ನಾಮಧಾರಕನೇ, ನಿಮ್ಮ ಪೂರ್ವಜನಾದ ಸಾಯಂ ದೇವನು ಶ್ರೀ ಗುರುಗಳನ್ನು ಸಂತೋಷದಿಂದ ಆರಾಧಿಸಿ ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ತನ್ನ ಊರಿಗೆ ಹೋಗಿ ಅವರನ್ನು ತನ್ನ ಮೊದಲಿನ ಸ್ಥಳದಲ್ಲಿಟ್ಟು ತಿರುಗಿ ತಾನು ಗುರು ಸೇವೆಗಾಗಿ ಭಕ್ತಿಯಿಂದ ಗಾಣಗಾಪುರಕ್ಕೆ ಬಂದನು. ಆಮೇಲೆ ಅವನು ಅಹೋರಾತ್ರಿ ಶ್ರೀ ಗುರುಗಳ ಹತ್ತಿರವೇ ಇದ್ದು ಬಹುರೀತಿಯಿಂದ ಅವರ ಸೇವೆ ಮಾಡಿದನು. ಈ ಪ್ರಕಾರ ಅವನು ಸೇವೆ ಮಾಡಿದ್ದರಿಂದ ಶ್ರೀ ಗುರುಗಳು ಅವನಿಗೆ ಪ್ರಸನ್ನರಾದರು. ಎಲೈ ನಾಮಧಾರಕ, ಈ ಪ್ರಕಾರ ನಿಮ್ಮ ಮನೆತನಕ್ಕೆ ಶ್ರೀ ಗುರು ನರಸಿಂಹ ಸರಸ್ವತಿಗಳೆಂಬ ಐಶ್ವರ್ಯವು ಪ್ರಾಪ್ತವಾಯಿತು ಎಂದು ಸಿದ್ಧರು ಹೇಳಿದರು ಎಂದು ಸರಸ್ವತಿ ಗಂಗಾಧರನು ಈ ಮನೋಹರವಾದ ಶ್ರೀ ಗುರುಚರಿತ್ರೆಯನ್ನು ಕೇಳಿದರೆ ಸಕಲ ಪುರುಷಾರ್ಥಗಳು ಸಾಧಿಸುವವು ಎಂದು ಶ್ರೀ ಗುರುಚರಿತ್ರೆಯನ್ನು ವಿಸ್ತಾರವಾಗಿ ಹೇಳಿದನು. ಹೀಗೆ ಶ್ರೀ ಗುರುಚರಿತ್ರಾಮೃತದಲ್ಲಿ ಶ್ರೀ ಗುರುಗಳು ಸಾಯಂ ದೇವನಿಗೆ ಹೇಳಿದಂತೆ ಸಿದ್ಧರು ನಾಮಧಾರಕನಿಗೆ ವಿಖ್ಯಾತವಾದ ಅನಂತ ವ್ರತಕಥೆಯನ್ನು ಹೇಳಿದೆ.
ಇತಿ ಶ್ರೀ ಗುರುಚರಿತ್ರ ಪರಮಕಥಾ ಕಲ್ಪತರೌ ಶ್ರೀ ನರಸಿಂಹ ಸರಸ್ವತ್ಯುಪಾಖ್ಯಾನೆ ಸಿದ್ಧ ನಾಮಧಾರಕ ಸಂವಾದೆ ಸಾಯಂ ದೇವ ನಿಜ ಭಕ್ತಂ ಅನಂತ ವ್ರತಾಖ್ಯಾನ ವರ್ಣನೋಪದೇಶ ಕೃತನ್ನಾಮ ತ್ರಯಶ್ಚತ್ವಾರಿಂಶೋಧ್ಯಾಯ ಶ್ರೀ ಗುರುನಾಥಾರ್ಪಣಮಸ್ತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರಮಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.